ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಹತ್ರ ಜಾಗ ಇರೋದನ್ನ ನೋಡಿದ ತಕ್ಷಣ ಬಿದ್ದು ಬಿಡ್ತಾರೆ. ಆ ವ್ಯಕ್ತಿ ಹತ್ರ ಆ ಜಾಗಕ್ಕೆ ನಾವು ಅಗ್ರಿಮೆಂಟ್ ಹಾಕೋಬೇಕು. ಆಮೇಲೆ ಕಷ್ಟಪಟ್ಟು ಡೆವಲಪ್ ಮಾಡಬೇಕು. ಡೆವಲಪ್ ಆಗಿರೋ ಜಾಗನ ಯಾರೋ ಮಾರ್ಕೆಟಿಂಗ್ ಅವರು ಇನ್ಯಾರಿಗೋ ಮಾರ್ತಾರೆ. ಆ ಮಾರಿದ ಹಣದಲ್ಲಿ ನಮಗೇನು ಕೊಡ್ತಾರಲ್ಲ ದುಡ್ಡು, ಅದು ತುಂಬಾನೇ ಕಡಿಮೆ ಸುಶಾಂತ್. ನಾವು ಪಡೋ ಶ್ರಮಕ್ಕೆ ಅದು ವರ್ತ್ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಈ ಪ್ರಾಜೆಕ್ಟ್ ಬೇಡ ಅಂತ. ಇದ್ರ ಮೇಲೆ ನಿನ್ನಿಷ್ಟ ಸುಶಾಂತ್. ಸರ್, ದುಡಿಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು ಸರ್. ಹಾ ಮಂತ್ರ, ನಾನು ಸುಶಾಂತ್ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಅನುಭವ ಕಮ್ಮಿ. ನೀವಿದ್ರಲ್ಲಿ ಇನ್ವಾಲ್ವ್ ಆಗ್ಬಿಡಿ. ಓಕೆ? ಅಣ್ಣ, ವರ್ಕಿಂಗ್ ಕ್ಯಾಪಿಟಲ್ಗೆ ಅಂತ ಇನ್ನೊಬ್ರು ಪಾರ್ಟ್ನರ್ನ ಹೊರಗಡೆಯಿಂದ ತಗೊಂಡ್ರೆ? ಬೇಡ ಸುಶಾಂತ್. ಮೂರನೇ ವ್ಯಕ್ತಿ ಹತ್ರ ದುಡ್ಡು ತಗೊಂಡ್ರೆ ಲಾಭ ಇನ್ನೂ ಕಡಿಮೆ ಆಗತ್ತೆ. ಎಷ್ಟೋ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇಷ್ಟು ಕಡಿಮೆ ಲಾಭಕ್ಕೆ ಪ್ರಾಜೆಕ್ಟ್ನ ಮಾಡಿ ಕೈ ಸುಟ್ಕೊಂಡಿದ್ದಾರೆ, ಮುಳುಗ್ ಹೋಗಿದ್ದಾರೆ. ಸುಶಾಂತ್, ನನ್ನನ್ನು ಕೇಳಿದ್ರೆ ಈ ಪ್ರಾಜೆಕ್ಟ್ನ ಕೈ ಬಿಡೋದೇ ಉತ್ತಮ. ಅಣ್ಣ, ಅದು ನೀವಿಷ್ಟು ಕಡಾಖಂಡಿತವಾಗಿ ಬೇಡ ಅಂತ ಇರೋದು ನಂಗೆ ಯಾಕೋ ಸರಿ ಅನಿಸ್ತಿಲ್ಲ ಅಣ್ಣ. ಅಣ್ಣ, ದುಡ್ಡಿನ ಸಮಸ್ಯೆ ಆದ್ರೆ ಅದನ್ನ ನಾನು ಅರೇಂಜ್ ಮಾಡ್ತೀನಿ. ನೋ ಸುಶಾಂತ್, ಸಾಲ ತಗೊಳ್ಳೋದು ಸುಲಭ. ಆದರೆ ಸಾಲ ಕೊಟ್ಟವರು ಮನೆ ಬಾಗ್ಲಲ್ಲಿ ಬಂದು ನಿಂತಾಗ ತುಂಬ ಕಷ್ಟ ಆಗತ್ತೆ. ಸಾಲವನ್ನು ಕೊಂಡಾಗ ಹಾಲನ್ನು